ತೋರಿಸ್ತೀನಿ. ಅದನ್ನು ತೊಗರಿಕಾಳು ಉಪ್ಸಾರನ್ನ ಮುದ್ದೆ ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ಚಳಿಗಾಲಕ್ಕೆ ತುಂಬ ಚೆನ್ನಾಗಿರುತ್ತೆ ಮಾಡ್ಕೊಂಡು ತಿಂದರೆ. ಹೇಗೆ ಮಾಡ್ತೀನಿ ಅನ್ನೋದು ತೋರಿಸ್ತೀನಿ ಬನ್ನಿ, ನೋಡೋಣ ಬನ್ನಿ. ಈಗ ಒಂದು ಕುಕ್ಕರಲ್ಲಿ ಒಂದು ಚೊಂಬಷ್ಟು ನೀರು ಹಾಕ್ತಾಯಿದ್ದೀನಿ. ನೀರು ಹಾಕಾದ್ಮೇಲೆ ಅದು ಬಿಸಿ ಆದಮೇಲೆ ತೊಗರಿಕಾಳು ಹಾಕ್ತಾಯಿದ್ದೀನಿ. 1 kg ತೊಗರಿಕಾಳು ಹಾಕ್ಬಿಟ್ಟು ಒಂದು 20 ಮೆಣಸಿನ್ಕಾಯಿ, ಹಸಿಮೆಣಸಿನ್ಕಾಯಿ ಹಾಕ್ತಿದ್ದೀನಿ. ಒಂದು 3 ಟೊಮೊಟೊ ಹಾಕ್ತಿದ್ದೀನಿ. ಕಲ್ಲುಪ್ಪು ಹಾಕ್ತಾಯಿದ್ದೀನಿ. ಈಗ ಒಂದು ತಟ್ಟೆ ಮುಚ್ಚಿದೆ, ಚೆನ್ನಾಗಿ ಬೆಂದಿದೆ ನೋಡಿ. ಈಗ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ಕೊತ್ತಂಬರಿ ಸೊಪ್ಪು ಹಾಕಾದ್ಮೇಲೆ ಇದೆಲ್ಲ ಚೆನ್ನಾಗಿ ಬೆಂದಿದೆ ಎಲ್ಲ ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ. ಈಗ ಪ್ಲೇಟಲ್ಲಿ ಒಂದು ಮುಚ್ಚಿದೆ. ಮತ್ತು ಈಗ ಒಂದು ಬಾಣಲೆ ಇಟ್ಕೊಂಡು ಅದಕ್ಕೆ ಉಪ್ಸಾರು ಖಾರಕ್ಕೆ ಅಂತ ಹೇಗೆ ಮಾಡ್ತಿದ್ದೀನಿ ತೋರಿಸ್ತೀನಿ ಬನ್ನಿ. ಈಗ ಜೀರಿಗೆ, ಮೆಣಸು ಹಾಕ್ಕೊಂಡು ಸ್ವಲ್ಪ ಬೆಚ್ಚಗೆ ಮಾಡ್ಕೋಬೇಕು. ಬೆಚ್ಚಗಾದ್ಮೇಲೆ ಬೆಳ್ಳುಳ್ಳಿ ಹಾಕಬೇಕು. ಸ್ವಲ್ಪ ಹುಣಸೆ ಹಣ್ಣು ಹಾಕ್ತೀನಿ. ಇದನ್ನು ಸ್ವಲ್ಪ ಬಿಸಿ ಮಾಡ್ಕೊತೀನಿ. ಬಿಸಿ ಆದಾದಮೇಲೆ ಬೇಯಿಸಿರೋದು ಕೊತ್ತಂಬರಿ ಸೊಪ್ಪು, ಹಸಿಮೆಣ್ಸಿನ್ಕಾಯಿನ ಒಂದು ಜಾರ್ಗೆ ಹಾಕಿ ಇದನ್ನೆಲ್ಲ ತಗೊಂಡು ಜಾರಲ್ಲಿಗೆ ಹಾಕಿ ಬಿಸಿ ಮಾಡ್ತೀನಿ. ಬಿಸಿ ಮಾಡ್ಕೊಂಡಿರೋದನ್ನ ಈಗ ರುಬ್ಕೊತೀನಿ ಜಾರ್ಗೆ ಹಾಕಿ. ನೋಡಿ, ಸ್ವಲ್ಪ ಉಪ್ಪು ಹಾಕಬೇಕು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀನಿ. ಈಗ ರುಬ್ಕೊತಾ ಇದ್ದೀನಿ. ರುಬ್ಬಾದ್ಮೇಲೆ ಸ್ವಲ್ಪ ಸಾಂಬಾರೇ ಹಾಕ್ತೀನಿ. ಉಪ್ಸಾದ್ಮೇಲೆ ಕಾಳು ಹಾಕಿ ಮತ್ತೆ ರುಬ್ತೀನಿ. ರುಬ್ಬಾಗಿದೆ ನೋಡಿ. ಈಗ ಸ್ವಲ್ಪ ಟೊಮೊಟೊ ಜೊತೆಗೆ ಕಾಳನ್ನು ಎತ್ಕೊಂಡು ಅದು ಬೇರೆ ಬಸ್ಕೊತಾ ಇದ್ದೀನಿ. ಬಸ್ಕೊಂಡು ಇದು ಸ್ವಲ್ಪ ಒಗ್ಗರಣೆ ಹಾಕ್ತೀನಿ. ಈಗ ನೋಡಿ ಎಲ್ಲ. ಈಗ ಉಪ್ಸಾರು ರೆಡಿಯಾಗಿದೆ. ಇದಕ್ಕೆ ಸ್ವಲ್ಪ ಟೊಮೊಟೊ ಹಾಕ್ಕೊಂಡು ಕಾಳು ಹಾಕ್ಕೊಂಡು ರುಬ್ಕೊತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ ನೋಡಿ. ಈಗ ರುಬ್ಬಿರೋದನ್ನ ಅದು ಉಪ್ಸಾರ್ಗೆ ಹಾಕ್ತಿದ್ದೀನಿ. ಹಾಕ್ಬಿಟ್ಟು ಸ್ವಲ್ಪ ಕುದಿಸ್ಬೇಕು ನೋಡಿ. ಎಲ್ಲ ಕುದೀತಾ ಇದೆ, ಚೆನ್ನಾಗಿ ಸ್ಮೆಲ್ ಬರ್ತಾ ಇದೆ ನೋಡಿ. ಈ ಚಳಿಗಾಲಕ್ಕೆ ಮಾಡಿಸಿದ ಜೋಡಿ ಇದು ಮುದ್ದೆ ಉಪ್ಸಾರು. ಚೆನ್ನಾಗಿ ಕುದ್ದಾಗಿದೆ ಈಗ ನೋಡಿ. ಚೆನ್ನಾಗಿ ಕುದೀತಾ ಇದೆ ನೋಡಿ. ಈಗ ಕುದ್ದಾಗಿದೆ. ಬಾಣಲಿ ಇಟ್ಟೆ. ಈಗ ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕಬೇಕು. ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ, ಜೀರಿಗೆ ಹಾಕಿ ಸ್ವಲ್ಪ ಬೆಳ್ಳುಳ್ಳಿ ಹಾಕಿ ಅದನ್ನು ಸ್ವಲ್ಪ ಬಾಡಿಸ್ಕೊಂಡು ಮೆಣಸಿನ್ಕಾಯಿ ಹಾಕಿ, ಬ್ಯಾಡಗಿ ಮೆಣಸಿನ್ಕಾಯಿ 2, ಕರ್ಬೇವಿನ ಸೊಪ್ಪು ಒಂದು 4 ಹಾಕಿ, ಈರುಳ್ಳಿ ಹಾಕಿ ಚೆನ್ನಾಗಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಬಾಡಿಸ್ತಾ ಇದ್ದೀನಿ ನೋಡಿ. ಉಪ್ಪು ಹಾಕ್ತೆ ಬಾಡಿಸ್ತಾ ಇದ್ದೀನಿ ನೋಡಿ. ಈಗ ಬಾಡಿಸಾದ್ಮೇಲೆ ಇದು ತುಂಬ ಚೆನ್ನಾಗಿರುತ್ತೆ ನಮ್ಮ ಮಂಡ್ಯ ಸ್ಟೈಲ್ ಅಂತೂ. ಈಗ ತೊಗರಿಕಾಳು ಬೇಯಿಸಿರೋದು ತೊಗರಿಕಾಳು ಹಾಕಿ ಸ್ವಲ್ಪ ಕಾಯಿ ತುರಿ ಹಾಕಿ ಚೆನ್ನಾಗಿ ಬಿಸಿ ಮಾಡ್ಕೋಬೇಕು. ಬಾಡಿಸ್ಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಊಟ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ಮುದ್ದೆ ಮಾಡ್ಕೊಂಡು ತಿನ್ನಿ ನೀವೇ. ನಾವು